ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದು ಮೆಂತ್ಯ ಸೊಪ್ಪಿನಿಂದ ಮಾಡಿರೋ ಮಟನ್ ಸಾಂಬಾರು ತೋರಿಸ್ತಾ ಇದ್ದೀನಿ. ಹಾಗೆ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡಿದ್ವಿ, ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಾನು ಎಲ್ಲೂ ಸಹ ಸ್ಕಿಪ್ ಮಾಡಿಲ್ಲ ಒಂದು ಪ್ರೋಸೆಸ್ ಸಹ. ಈಗ ನಾವು ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮಟನ್ ಅದರಿಂದ ಸ್ವಲ್ಪನೇ ಎಣ್ಣೆ ಹಾಕ್ಕೊಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಾಗೆಯೇ ಅರಿಶಿನದ ಪುಡಿ ಮತ್ತು ಏಲಕ್ಕಿ ಮತ್ತು ಮೆಂತ್ಯ ಸೊಪ್ಪು ಇವಿಷ್ಟು ತೊಗೊಂಡಿದ್ದೀವಿ. ಮಟನ್ 1 kg ಇದೆ. ಸ್ವಲ್ಪ ಜಸ್ಟ್ ಎಣ್ಣೆ ಕಾದಿದೆಯಾ ಅಂತ ನೋಡೋದಕ್ಕೆ ಒಂದೆರಡು ಈರುಳ್ಳಿ ಪೀಸ್ ಹಾಕಿಬಿಟ್ಟು ಅದು ಕಾದಿದೆ ಅಂತ ಸಿಡಿದ ಮೇಲೆ ಗೊತ್ತಾದ ತಕ್ಷಣ ಮಟನ್ ಹಾಕ್ಕೊಳ್ಳಿ. ಮಟನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮೇಲೆ ಕೆಳಗೆ ಎಣ್ಣೆಲಿ ಹುರ್ಕೊಂಡು ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಯಾಕಂದರೆ ಮಟನ್ ಸುಣ್ಣಬೇಕಾಗತ್ತೆ, ಅದ್ರ ಹಸಿ ವಾಸನೆ ಹೋಗೋದಕ್ಕೋಸ್ಕರ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಅರಿಶಿನದ ಪುಡಿ ಹಾಕ್ಕೊಂಡು ಆದಮೇಲೆ ಆ ಕಡೆ ಅದು ಫ್ರೈ ಆಗಿ ಸ್ವಲ್ಪ ಇದಾಗ್ತಿರುತ್ತೆ, ಅಲ್ಲಿವರೆಗೂ ಈ ಮಸಾಲೆಗಳನ್ನ ಏನು ನಾನು ತೊಗೊಂಡಿದ್ದೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನದ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದಿಷ್ಟು ನಾವು ಆಡಿಸ್ಕೊಬೇಕಾಗತ್ತೆ. ಇದಿಷ್ಟು ಬಂದು ಬೇಸಿಕ್ ಮಸಾಲ. ಇದನ್ನು ಹಾಕ್ಕೊಂಡು ನಾವು ಹುರ್ಕೊಬೇಕು. ನಾನು ತೋರಿಸ್ತೀನಿ ಮಸಾಲ ಆದಮೇಲೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಇದಿಷ್ಟು ಮಸಾಲನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ನೈಸಿಗೆ ರುಬ್ಕೊಬೇಕಾಗತ್ತೆ. ಈಗ ನೋಡಿ, ಮಟನಿಗೆ ಉಪ್ಪು ಹಾಕಿರೋದ್ರಿಂದ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ಮತ್ತು ಅದು ಚೆನ್ನಾಗಿ ನೀರು ಸುಣ್ಣಬೇಕು. ಈ ರೀತಿ ಕೆಳಗಡೆ ನೀರು ಕಾಣಿಸ್ತಿದೆಯಲ್ಲ, ಆ ರೀತಿ ನೀರು ಇರಬಾರ್ದು. ಚೆನ್ನಾಗಿ ಸುಣ್ಣ ಆದಮೇಲೆ ನಾವೇನು ಅದನ್ನು ಹಸಿ ಖಾರ ಅಂತ ಹೇಳ್ತೀವಿ, ಇಲ್ಲ ಅರಿಶಿನದ ಖಾರ ಅಂತ ಹೇಳ್ತೀವಿ, ಆ ಮಸಾಲೆನ ಹಾಕ್ಕೊಂಡು ನಾವು ಮತ್ತೆ ಚೆನ್ನಾಗಿ ಹುರ್ಕೊಬೇಕು. ಬಟ್ ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಕುಕ್ಕರ್ನ ಸುಮ್ಮನೆ ಜಸ್ಟು ಫುಲ್ ಕ್ಲೋಸ್ ಮಾಡಬಾರ್ದು, ಜಸ್ಟ್ ಸುಮ್ಮನೆ ಹಾಗೆ ಮುಚ್ಚಿಡ್ಬೋದು. ಅಷ್ಟರಲ್ಲಿ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ನೆನೆಸಿಟ್ಕೊಂಡಿರೋದನ್ನ ಅನ್ನ ಮಾಡೋಣ ಅಂಥೇಳಿ ಕುಕ್ಕರ್ ಸಹ ಇಟ್ಕೊಂಡಿದ್ದೆ ನಾನು. ಈಗ ನೋಡಿ, ನೈಸಾಗಿ ಪೇಸ್ಟ್ ಆಗಿದೆ ಅದು ಹಸಿ ಮಸಾಲೆ. ಏಲಕ್ಕಿ ಹಾಕೋದು ಮರ್ತೋಗಿತ್ತು, ಸೊ ಆಮೇಲೆ ಏಲಕ್ಕಿ ಹಾಕ್ಕೊಂಡೆ. ಅದಾದಮೇಲೆ ಈ ರೀತಿ ಮಟನ್ ನೋಡಿ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ಮತ್ತು ಸ್ವಲ್ಪ ಇನ್ನೂ ಸುಣ್ಣಬೇಕಿತ್ತು. ಕೆಲವೊಂದ್ಸಲ ಏನಾಗುತ್ತೆ, ನಾವು ಮಟನ್ ತಂದಾಗ ಅವ್ರು ಸ್ವಲ್ಪ ನೀರು ಕೊಡಿಸಿದ್ರೆ ಇನ್ನೂ ನೀರಿರುತ್ತೆ. ಆದರೆ ಅದು ನೋಡ್ಕೊಂಡು ನೋಡಿ, ನೀರು ಈ ಥರ ಇರಬಾರ್ದು, ಚೆನ್ನಾಗಿ ಸುಣ್ಣಬೇಕು. ಈ ರೀತಿ ಮೇಲೆ ಕೆಳಗೆ ಮಾಡಿ ಸ್ವಲ್ಪ ಮತ್ತೆ ಮುಚ್ಚಳ ಮುಟ್ಟಿ ಈಗ ಹಸಿ ಖಾರನ ಮಟನ್ಗೆ ನಾವು ಬೆರೆಸ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿರ್ಬೇಕಾದ್ರೆ ಈ ರೀತಿ ಆದಾಗ ನಾವು ಹಸಿ ಮಸಾಲೆ ತೆಗೆದುಕೊಂಡು ನಾವು ಅದನ್ನು ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಹಸಿ ಮಸಾಲೆ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಮತ್ತು ನೀವು ಇಷ್ಟು ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾದ್ರೆ ಜಸ್ಟ್ ಒಂಥರ ಆರೋಮ ಬಂದು ತುಂಬಾ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ತುಂಬಾ ಫೇವ್ರೆಟ್ ಅದು. ಸೊ ನಮ್ಮ ಮುತ್ತಜ್ಜಿ ಎಲ್ಲ ಏನು ಮಾಡ್ತಿದ್ರು ಅಂದರೆ ಆ ಮಸಾಲೆಯಲ್ಲೇ ಅನ್ನ ತಿಂದ್ಕೊಳ್ತಿದ್ರು. ಬಟ್ ಅವಾಗೆಲ್ಲ ಸಾಂಬಾರೆಲ್ಲ ಜಾಸ್ತಿ ಎಲ್ಲ ಹಾಕಿ ಮಾಡ್ತಿರಲಿಲ್ಲ. ಅವ್ರಿಗೆ ತುಂಬಾ ಇಷ್ಟ. ಈವನ್ ನನಗೂ ಸಹ ಅದೇ ಇಷ್ಟ. ಈ ರೀತಿ ಮಟನ್ ಜೊತೆಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆರೆಸ್ಕೊಂಡು ನೀಟಾಗಿ ಹುರಿಬೇಕು. ಅದು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹುರಿದ ಮೇಲೆ ಅದು ಸುತ್ತ ಎಲ್ಲ ಮಸಾಲೆ ಎಲ್ಲ ಬೆಂದ ಮೇಲೆ ನಿಮಗೆ ಮತ್ತೆ ಏನು ಆಯಿಲ್ ಇತ್ತು ಆ ಆಯಿಲ್ ಬಿಟ್ಕೊಂಡಿರುತ್ತೆ. ಸೊ ಅದು ಅಷ್ಟರಲ್ಲಿ ನಾವೇನು ಮಾಡ್ಕೊಳ್ಳೋಣ ಅಂದರೆ ಮಟನ್ಗೆ ಖಾರದ ಪುಡಿ ಹಾಕಲೇಬೇಕು. ಮನೇಲಿ ಮಾಡ್ಕೊಂಡಿರೋ ಮಟನ್ ಸಾಂಬಾರು ಪುಡಿನ ನಾವು ಹಾಕ್ಕೊತಾ ಇದ್ದೀವಿ. ಸೊ ಇಲ್ಲಿ ನಿಮ್ಮ ಮನೇಲಿ ಯಾವ ರೀತಿ ಖಾರ ತಿಂತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನಮ್ಮ ಮನೇಲಿ ಸೊ ಒನ್ ಡೇಗೋಸ್ಕರ ಮಾಡ್ಕೊಂಡಿರುತ್ತೆ, ಎಕ್ಸ್ಟ್ರಾ ಸಾಂಬಾರು ಮಾಡ್ಕೊಳ್ಳಿಲ್ಲ. 2.5 ಸ್ಪೂನಿಂದ 3 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ವಿ. ಹಾಗೆಯೇ ಒಂದು ಟೊಮೊಟೊ ಹಾಕ್ಕೊಬೇಕಾಗತ್ತೆ. ಟೊಮೊಟೊ ಯಾಕೆ ಅಂತಂದರೆ ಅದು ರುಚಿನೂ ಚೆನ್ನಾಗಿರುತ್ತೆ ಮಟನ್ ಸಾಂಬಾರಿಗೆ. ಮತ್ತು ನಿಮಗೆ ಖಾರದ ಪುಡಿ ಏನು ನಾವು ಮಿಕ್ಸಿ ಮಾಡ್ಕೊತಿದ್ದೀವಲ್ಲ, ಅದು ನೀಟಾಗಿ ರುಬ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ನಿಮಗೆ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ. ಯಾಕಂದರೆ ಖಾರ ಇಲ್ಲ ಅಂದರೆ ಮೇಲ್ಗಡೆ ಎಲ್ಲ ಮಿಕ್ಸಿಗೆಲ್ಲ ಹಾರ್ಕೊಂಡ್ಬಿಡುತ್ತೆ ಅದು, ಅದಕ್ಕೋಸ್ಕರ.
ಈಗ ನೋಡಿ ಈ ರೀತಿ ಏನು ಹಸಿ ಮಸಾಲೆ ಹಾಕ್ಕೊಂಡಿದ್ವಿ ನಾವು ಅರಿಶಿನ ಈರುಳ್ಳಿ ಖಾರನ ಈ ರೀತಿ ಫ್ರೈ ಆದಮೇಲೆ ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ನಾವೇನದು ಮಿಕ್ಸಿಲಿ ಖಾರದ ಪುಡಿ ಮತ್ತು ನಾವು ಟೊಮೆಟೊನ ಆಡಿಸ್ಕೊಂಡಿದ್ವಲ್ಲ ಅದನ್ನು ನಾವೀಗ ಮಿಶ್ರಣ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ತಿರುಗಿಸಿ ಅದನ್ನು ಈ ಹಸಿ ಮಸಾಲೆನ ಹಾಕೋಣ. ಹಸಿ ಮಸಾಲೆಗೆ ಖಾರದ ಪುಡಿನ ಹಾಕ್ಕೊಂಡು ಈಗಲೇ ಫ್ರೈ ಮಾಡ್ಕೊಬೇಕು. ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಖಾರನೂ ಸಹ ಬೇಯುತ್ತೆ, ಹಸಿ ಮಸಾಲೆ ಆಲ್ರೆಡಿ ಬೆಂದಿರುತ್ತೆ. ಅದ್ರ ಜೊತೆ ಸಡನ್ನಾಗಿ ಹಾಕ್ತೀವಿ ನಾವು ಒಂದೇ ಸಲ ಖಾರದ ಪುಡಿ ಹಾಕ್ತೀವಿ ಅಂದರೆ ಅದು ಚೆನ್ನಾಗಿ ಆಗಲ್ಲ. ಸೊ ಯಾವ ರೀತಿ ಮೆಥಡ್ ಮಾಡಬೇಕು ಅಂದರೆ ನಾಟಿ ಸ್ಟೈಲಲ್ಲಿ ಮಾಡೋದಾದರೆ ನಾವು ಇದೇ ರೀತಿ, ಹಳ್ಳಿಗಳ ಕಡೆ ಆಗಿರ್ಬೋದು, ನಮ್ಮ ಮಂಡ್ಯ ಮೈಸೂರು ಕಡೆ ಆಗಿರ್ಬೋದು, ನಾವು ಇದೇ ರೀತಿ ಮಾಡೋದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆ ಖಾರದ ಏನಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮತ್ತೆ ಎಲ್ಲ ಇದು ಮಾಡಿ ಅದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ಚೆನ್ನಾಗಿ ಹಸಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನಾವೇನು ಮಾಡಬೇಕು, ಈಗಲೇ ಅದನ್ನು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಬೇಕಾಗತ್ತೆ. ಮಟನ್ ಡಿಪೆಂಡ್ ಆಗುತ್ತೆ. ಸೊ ತುಂಬ ಬಲ್ತಿದ್ರೆ ನೀವು 5-6 ಸಲಿನಾರು ಹಾಕ್ಕೊಬೇಕು. ಇಲ್ಲ ಅಂದರೆ ಮಟನ್ ಚೆನ್ನಾಗಿದ್ದರೆ ಒಂದು 3-4 ಸಲ ಆದರೆ ಮಟನ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಮತ್ತು ಇನ್ ಕೇಸ್ ಮಟನ್ ತುಂಬ ಹಾರ್ಡಿದ್ರೆ ನಾವೇನು ಮಾಡ್ತೀವಿ, ತೆಂಗಿನಕಾಯಿ ಚಿಪ್ ಏನಿರುತ್ತೆ ಅದರದ್ದು ಕಾಯೆಲ್ಲ ತೆಗ್ದಿರೋ ಅಂಥದ್ದನ್ನ ಅದನ್ನು ಹಾಕ್ಬಿಟ್ಟು ಸಹ ಜೊತೆ ಕೂಗಿಸ್ಕೊಂಡ್ರೆ ಬೇಗ ಮಟನ್ ಬೇಯುತ್ತೆ. ಇದು ಸಹ ಒಂದು ಟಿಪ್ಸ್ ನಿಮಗೆ. ನಾನು ಹೇಳಿದ್ನಲ್ವ ನಿಮಗೆ ಮೆಂತ್ಯ ಸೊಪ್ಪಲ್ಲಿ ಹಾಕಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ ಅಂತ. ಮೆಂತ್ಯ ಸೊಪ್ಪನ್ನ ಯಾವುದೇ ಕಾರಣಕ್ಕೂ ಎಣ್ಣೆಗೆ ಹಾಕಿ ಫ್ರೈ ಮಾಡಬಾರ್ದು, ಯಾಕಂದರೆ ಅದು ತುಂಬಾ ಕಹಿ ಬಂದುಬಿಡುತ್ತೆ. ಆದ್ದರಿಂದ ಈ ರೀತಿ ಖಾರ ಎಲ್ಲ ಹುರ್ಕೊಂಡು ಆದಮೇಲೆ ಅದ್ರ ಮೇಲೆ ಮೆಂತ್ಯ ಸೊಪ್ಪನ್ನು ಹಾಕಿ ನಾವು ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಮೇಲೆ ಕೆಳಗೆ ಕೈ ಆಡಬೇಕು. ಅದಾದ ನಂತರ ನಾವು ಕುಕ್ಕರ್ನ ಮುಚ್ಚಿ ಕೂಗಿಸ್ಕೊಳ್ಬೋದು. ಈ ರೀತಿ ಸುತ್ತ ಏನು ಮಸಾಲೆ ಇದೆ ಅದಕ್ಕೆ ನಾವು ನೀರನ್ನು ಹಾಕಿ ಬಳ್ಕೊಂಡು ಕೆಳಗಡೆ ಹಾಕ್ಕೊಬೇಕಾಗತ್ತೆ. ಇಲ್ಲಾಂದರೆ ಮಸಾಲೆ ಅಲ್ಲೇ ಮೇಲ್ಗಡೆ ಕಚ್ಕೊಂಡ್ರೆ ನಿಮಗೆ ಸರಿಯಾದ ಹದ ಬರಲ್ಲ. ಸುತ್ತ ನೀರು ಹಾಕ್ಕೊಂಡು ತೊಳ್ಕೊಂಡು ಅದನ್ನು ಸ್ವಲ್ಪನೇ ಹಾಕ್ಕೊಬೇಕಾಗತ್ತೆ, ಜಾಸ್ತಿ ಹಾಕಬಾರ್ದು. ಈ ರೀತಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ತಳ ಹಿಡಿಯಬಾರ್ದು, ಅಷ್ಟು ನೀರು ಹಾಕ್ಕೊಬೇಕಾಗತ್ತೆ. ಮಾಡಿಕೊಂಡು ಕುಕ್ಕರ್ನ ಮುಚ್ಚಿ ಒಂದು 4-5 ಬಾರಿ ನಾವು ತೊಗೊಂಡು ನಮಗೆ ಸಿಕ್ಕಿದಂಥ ಮಟನ್ ಸ್ವಲ್ಪ ಹಾರ್ಡಾಗೇ ಇತ್ತು, ಆದ್ದರಿಂದ ಅದನ್ನು ಒಂದು 5-7 ವಿಷಲೇ ಕೂಗಿಸ್ಕೊಂಡ್ವಿ ಅನಿಸುತ್ತೆ ನಾವು ಅವತ್ತು. ಸೊ ನಾವೇನು ಮಾಡ್ತೀವಿ, ಇದು ಕುಕ್ಕರೆಲ್ಲ ಬೇಯ್ಕೊಳ್ಳೋ ಅಷ್ಟರಲ್ಲಿ ಕಾಯಿ ಹೆಚ್ಚಿಟ್ಕೊಂಡಿರ್ತೀವಿ. ಈ ರೀತಿ ಎಲ್ಲ ತುರ್ಕೊಬೋದು. ಅದಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ಹಾಕೊಳ್ಳಿ. ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಟೇಸ್ಟು ಸಹ ನಿಮಗೆ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ಏಲಕ್ಕಿನ ಸಹ ಇನ್ ಕೇಸ್ ನೀವು ಹಸಿ ಖಾರ ಹಾಕ್ಕೊಬೇಕು ಮಾಡ್ಕೊಂಡ್ರೆ ನೀವು ತೆಂಗಿನಕಾಯಿ ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಮಾಡ್ಕೊಂಡಾದಮೇಲೆ ಆಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕ್ಸ್ಕೊಬೇಕಾಗುತ್ತೆ. ಅದಾದಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿಲಿ ಆಗಿರುತ್ತೆ ಅದು. ಯಾಕಂದರೆ ನಾವು ಕೊಕೊನಟ್ ಮಿಲ್ಕ್ ತಗೊಳ್ಳೋದ್ರಿಂದ, ತೆಂಗಿನಕಾಯಿ ಹಸಿ ಹಾಲು ತೆಗಿಯೋದ್ರಿಂದ ನಾವೇನು ತೀರಾ ನೈಸಾಗಿ ರುಬ್ಕೋಬೇಕು. ಇನ್ ಕೇಸ್ ನೀವು ಇಲ್ಲ ನಿಮಗೆ ಕಾಯಿ ಹಾಕ್ಕೊಂಡೇ ನಮ್ಗೆ ಇಷ್ಟ ಅಂದರೆ ನೀವು ಫುಲ್ ನೈಸಾಗಿ ರುಬ್ಕೊಂಡು ಅದನ್ನು ಇಟ್ಕೊಬೇಕಾಗುತ್ತೆ. ನಾವು ಈ ರೀತಿ ಫಿಲ್ಟ್ರ್ ಮಾಡ್ಕೊತೀವಿ ಯಾವಾಗಲೂ. ಸೊ ಫಿಲ್ಟ್ರ್ ಮಾಡಿಕೊಂಡೆ ಹಾಕೋದು ಅದನ್ನು. ಅದು ನಿಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಯಾರೆಲ್ಲ ಮಾಡ್ಕೊಂಡು ತಿಂದಿಲ್ಲ ಈ ರೀತಿ ಅದನ್ನೊಂದ್ಸರಿ ಮಾಡ್ಕೊಂಡು ತಿಂದು ನೋಡಿ. ಸೊ ಈ ರೀತಿ ಒಂದು ಬಟ್ಲಷ್ಟು ಕಾಯಿ ಹಾಕಿದ್ರೆ ಸೊ ಅದನ್ನು ಮುಚ್ಚಿಟ್ಟಿರೋಣ. ಯಾಕಂದರೆ ಅದು ಕುಕ್ಕರ್ ಆರಿದ್ಮೇಲೆ ನಾವು ಅದನ್ನು ನೋಡಿ ಬೆರೆಸ್ಕೊಳ್ಬೇಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಕುಕ್ಕರ್ ಕೂಗಿಸ್ಕೊಂಡಾಗಿದೆ. ಒಂದು 5-7 ಸಲ ಉಗಿಸ್ಕೊಂಡಾಗಿದೆ ಕುಕ್ಕರ್ನ. ಈ ರೀತಿ ಕುದೀತಾ ಇದೆ. ಸೊ ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಂಡಿದೆ ನೋಡಿ, ಅದು ಮಟನ್ ಚೆನ್ನಾಗಿ ಬೆಂದು.
ಸೊ ಇವಾಗ ಏನು ಮಾಡಬೇಕು ಅಂದರೆ ನೀವು ಇನ್ ಕೇಸ್ ಮಟನ್ನ ಆಡಿತ್ತು ಅಂತ ಹೇಳಿದ್ನಲ್ಲ, ಆಗಲೇ ಚೆಕ್ ಮಾಡಿಕೊಂಡು ನೀವು ಮತ್ತೆ ಕೂಗಿಸ್ಕೊಬೋದು, ಇಲ್ಲ ಕಾಯಲ್ಲಿ ಹಾಕೊಂಡು ಸಹ ಕೂಗಿಸ್ಕೊಬೋದು. ಏನಕ್ಕೆ ಕಾಯಲ್ಲಾದಮೇಲೆ ನಾವು ಕೂಗಿಸ್ಕೊಬೇಕು ಅಂದರೆ ಈಚೆ ಎಲ್ಲ ಉಕ್ಬಿಡುತ್ತೆ ಕುಕ್ಕರಿಂದ. ಅದಕ್ಕಿಂತ ಮುಂಚೆ ಖಾರದಲ್ಲೇ ಕೂಗಿಸ್ಕೊಂಡ್ರೆ ಅಷ್ಟು ಬೇಗ ಉಕ್ಕಲ್ಲ. ಸೊ ಈ ರೀತಿ ಕಾಯಲ್ಲಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಈ ರೀತಿ ಆಗಿದೆ. ಸಾರು ತುಂಬಾ ಚೆನ್ನಾಗಾಗಿರುತ್ತೆ. ಈ ರೀತಿ ತೆಳ್ಳಗೆ ಸಾಂಬಾರು ಊಟ ಮಾಡೋರಿಗೆ, ಇಷ್ಟ ಆಗಿರೋರಿಗೆ ತುಂಬಾ ಇಷ್ಟ ಆಗುತ್ತೆ. ಗಟ್ಟಿಗೆ ಬೇಕು ಅನ್ನೋರು ಕಾಯಿನ ಗಟ್ಟಿಗೆ ಆಡಿಸ್ಕೊಂಡು ಹಾಕಬೇಕಾಗುತ್ತೆ. ಸೊ ವಾಟರ್ ಮಿಕ್ಸ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಸೊ ಮಟನ್ ಸಾಂಬಾರು ರೆಡಿಯಾಗಿದೆ ನೋಡಿ. ಇವಾಗ ನೀವು ನಿಮ್ಮ ಮನೇಲಿ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ. ಇನ್ ಕೇಸ್ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ಅಥವಾ ನಿಮಗೆ ಬೇರೆ ಯಾವ ರೀತಿ ಏನಾದ್ರು ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡ್ಬೋದು. ಸೊ ಹಾಗೆಯೇ ಮುದ್ದೆದೊಂದು ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ, ಅದ್ರ ವೀಡಿಯೋನೂ ಸಹ ನೀವು ನೋಡ್ಬೋದು. ಮೊಟ್ಟೆ ಮತ್ತು ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಊಟಕ್ಕೆ. ಸೊ ಮುದ್ದೆ ಮಟನ್ ಸಾಂಬಾರು ರೆಡಿ. ನೀವೆಲ್ಲ ಮಾಡಿಕೊಂಡು ಹೇಗಿತ್ತು ಅಂತೇಳಿ ನಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಯಾವ್ದಾದ್ರು ಬೇರೆ ರೆಸಿಪಿ ಬೇಕು ಅಂದರೆ ತಿಳಿಸ್ಕೊಡಿ. ಥ್ಯಾಂಕ್ ಯು.